ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 31 ರಾತ್ರಿ ಎಲ್ಲರ ಮೊಬೈಲ್ನಲ್ಲಿ ಟೈಮ್ ಚೇಂಜ್ ಆಗುತ್ತೆ, ಆದರೆ ನಿಮ್ಮ ಜೀವನ ಬದಲಾಗುತ್ತಾ? ಹೊಸ ವರ್ಷ ಬಂದಿದೆ ಅಂತೇಳಿ ಹೇಳ್ತೀವಿ, ಆದರೆ ನಿಮ್ಮ ಹಳೆಯ ಅಭ್ಯಾಸ, ಹಳೆಯ ಆಲಸ್ಯ, ಹಳೆಯ ಭಯ, ಹಳೆಯ ಎಕ್ಸ್ಕ್ಯೂಸ್ ನಿಮ್ಮ ಜೊತೆ ಹಾಗೆ ಬರ್ತಾನೇ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ಹೊಸ ವರ್ಷ ಬಂತು, ಆದರೆ ಹೊಸ ನೀವು ಬಂದಿದ್ದೀರಾ? ಇವತ್ತಿನ ಈ 5 ನಿಮಿಷದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಿರರ್ ಸಿಗುತ್ತೆ. ಇದು ಕೇವಲ ಮೋಟಿವೇಶನ್ ಅಲ್ಲ ಸ್ನೇಹಿತರೆ, ಇದು ಜೀವನದ ಜಾಗೃತಿಯ ಎಚ್ಚರಿಕೆ. ಹೊಸ ವರ್ಷ ಬರ್ತಾ ಇದೆ, ಆದರೆ ನಿಮ್ಮ ಲೈಫ್ ಚೇಂಜ್ ಆಗಿದೆನಾ? ಪ್ರತಿ ವರ್ಷ ನಾವೇನು ಮಾಡ್ತೀವಿ, ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಇಡ್ತೀವಿ, ಪಟಾಕ್ಷಿಗಳನ್ನೆಲ್ಲ ಹಚ್ತೀವಿ, ಪಾರ್ಟಿ ಮಾಡ್ತೀವಿ, ರೆಸೊಲ್ಯೂಷನ್ಗಳನ್ನೆಲ್ಲ ಇಟ್ಕೋತೀವಿ. ಆದರೆ 15 ದಿನಗಳ ನಂತರ ನೀವೇನಾದರೂ ಜಿಮ್ಮಿಗೆ ಹೋಗ್ಬೇಕಂತೇಳಿ ರೆಸೊಲ್ಯೂಷನ್ ಇಟ್ಕೊಂಡಿದ್ರೆ 15 ದಿನಗಳ ನಂತರ ಅಲ್ಲಿಗೆ ಕೈ ಬಿಡ್ತೀರಾ. ನಾನು ಪುಸ್ತಕ ಓದ್ತೀನಿ ಅಂತೇಳಿ ನಿರ್ಧಾರ ಮಾಡಿದರೆ 15 ದಿನಗಳ ನಂತರ ಎಲ್ಲ ಪುಸ್ತಕದ ಮೇಲೆ ಧೂಳನ್ನು ಕೂತಿರುತ್ತೆ. ನಿಮ್ಮ ಕನಸುಗಳು ಅಲ್ಲಿಗೆ ಸೈಲೆಂಟಾಗಿ ಮಲ್ಕೊಂಡ್ಬಿಡುತ್ತೆ. ಏಕೆ ಗೊತ್ತಾ? ಏಕೆಂದರೆ ಹೊಸ ವರ್ಷ ಬದಲಾಗಿದೆ, ಆದರೆ ನಿಮ್ಮ ಜೀವನ ಬದಲಾಗಿಲ್ಲ. ಕ್ಯಾಲೆಂಡರ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ, ಆದರೆ ನಿಮ್ಮ ಜೀವನ ಚೇಂಜ್ ಆಗ್ಬೇಕಂದ್ರೆ ಒಂದು ಡಿಸಿಷನ್ ಇಂದ. ಒಬ್ಬ ಸಾಮಾನ್ಯ ಯುವಕ ಇದ್ದ ಸ್ನೇಹಿತರೆ, ಅವನು ಗ್ರಾಜ್ಯುಯೇಟ್ ಮುಗಿಸಿದ್ದ, ಆದರೆ ಅವನಿಗೆ ಯಾವುದೇ ಥರದ ಕೆಲಸ ಸಿಗ್ತಾ ಇರಲಿಲ್ಲ. ಅವನ ಹಳ್ಳಿಯಲ್ಲಿ ಅವನು ಬಸ್ ಸ್ಟ್ಯಾಂಡ್ ಮೇಲೆ ನ್ಯೂಸ್ ಪೇಪರನ್ನು ಹಾಕ್ತಾ ಇದ್ದ. ಹಾಗೆ ಮಾಡ್ತಿರ್ಬೇಕಾದ್ರೆ ಅವನ ಜೀವನಕ್ಕೆ ಸಾಕಾಗುವಷ್ಟು ಹಣವು ಅವನಿಗೆ ಸಿಗ್ತಾ ಇರಲಿಲ್ಲ. ಹಾಗಂತೇಳಿ ಅವನು ಬೆಂಗಳೂರಿಗೆ ಬಂದ. ಎಷ್ಟೋ ಕಂಪ್ನಿಗಳಿಗೆಲ್ಲ ಟ್ರೈ ಮಾಡ್ದ, ಯಾವುದೇ ಥರದ ಕೆಲಸ ಸಿಗಲಿಲ್ಲ. ಕೊನೆಗೆ ಅವನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ತಿಂಗಳಿಗೆ 8,000 ಸಂಬಳ ದುಡಿತಾ ಇರ್ತಾರೆ. ಅವನ ಬಳಿ ಲಕ್ ಇರಲಿಲ್ಲ, ಕಾಂಟ್ಯಾಕ್ಟ್ಗಳು ಇರಲಿಲ್ಲ, ಇಂಗ್ಲೀಷ್ ಕೂಡ ಫ್ಲೂಯೆಂಟ್ ಆಗಿ ಮಾತನಾಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ಅವನ ಬಳಿ ಇದ್ದಿದ್ದು ಒಂದೇ, ನಾನು ಬದಲಾಗಬೇಕನ್ನುವ ನಂಬಿಕೆ. ನೈಟ್ ಡ್ಯೂಟಿ ನಂತರ ಅವನು ಯೂಟ್ಯೂಬ್ನಲ್ಲಿ ಇಂಗ್ಲೀಷ್ ಹೇಗೆ ಮಾತನಾಡೋದಂತೇಳಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದ. ಫ್ರೀ ಕೋಡಿಂಗ್ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದ. 2 ವರ್ಷ ಕಷ್ಟಪಡ್ತಾನೆ. ಅವನು ಇಂದು ಏನಾಗಿದ್ದಾನೆ ಗೊತ್ತಾ? IT ಕಂಪ್ನಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಲೀಡ್ ಮಾಡ್ತಾ ಇದ್ದಾನೆ. ಅವನ ಸಂಬಳ 20 ಪಟ್ಟು ಹೆಚ್ಚಾಗಿದೆ. ಹೊಸ ವರ್ಷ ಅವನನ್ನು ಬದಲಾಯಿಸಲಿಲ್ಲ, ಅವನು ಹೊಸ ವರ್ಷವನ್ನು ಬಳಸಿಕೊಂಡ. ಯಾಕೆ ಎಲ್ಲ ಜನರು ಹೊಸ ವರ್ಷಕ್ಕೆ ಫೇಲ್ ಆಗ್ತಾರೆ ಗೊತ್ತಾ? ನೀವು ಫೇಲ್ ಆಗೋದು ಲಕ್ ಇಲ್ಲದ ಕಾರಣದಿಂದ ಅಲ್ಲ. ನಿಮಗೆ ನಿಮ್ಮ ಗೋಲ್ ಮೇಲೆ ಕ್ಲಿಯರಿಟಿ ಇರೋದಿಲ್ಲ, ನೀವು ಕಂಫರ್ಟ್ ಝೋನ್ಗೆ ಅಡಿಕ್ಟ್ ಆಗಿರ್ತೀರಿ, ನೀವು ಡಿಸಿಪ್ಲಿನ್ ಅನ್ನ ಸರಿಯಾಗಿ ಫಾಲೋ ಮಾಡೋದಿಲ್ಲ. ಆದರೆ ಸಾಕಷ್ಟು ಜನ ಏನು ಹೇಳ್ತಾರೆ ಗೊತ್ತಾ? ನನಗೆ ಲಕ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಫ್ಯಾಮಿಲಿ ಸಿಚುವೇಶನ್ ನನಗೆ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಆದರೆ ಸತ್ಯ ಏನು ಗೊತ್ತಾ? ನೀವು ನಿಮ್ಮ ಫ್ಯೂಚರ್ಗಿಂತ ನಿಮ್ಮ ಪ್ರೆಸೆಂಟ್ ಝೋನ್ಗೆ ಹೆಚ್ಚು ವ್ಯಾಲ್ಯೂವನ್ನು ಕೊಡ್ತಾ ಇದ್ದೀರಾ. ಕಂಫರ್ಟ್ ಝೋನ್ ಇಸ್ ದ ಮೋಸ್ಟ್ ಡೇಂಜರಸ್ ಪ್ಲೇಸ್. ಅಲ್ಲಿ ನಿಮ್ಮ ಕನಸುಗಳು ಸಾಯ್ತಾ ಇದ್ದಾವೆ. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ನಲ್ಲಿ ಮಾತ್ರ ಚೇಂಜ್ ಆಗೋದಲ್ಲ. ಹೊಸ ವರ್ಷ ಅಂದರೆ ನಿಮಗೆ ಒಂದು ಹೊಸ ಐಡೆಂಟಿಟಿಯನ್ನು ರೂಪಿಸ್ಕೋಬೇಕು. 2026ಕ್ಕೆ ರೆಸೊಲ್ಯೂಷನ್ ಅನ್ನು ಇಟ್ಕೋಬೇಡಿ, ನಿಮ್ಮ ಐಡೆಂಟಿಟಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಟ್ರೈ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ನಾನು ಮಾಡ್ತೀನಿ ಅನ್ನೋದನ್ನ ಕಲಿಯಿರಿ. ನಾನು ನಾಳೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ನಾನು ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನ ಕಲಿಯಿರಿ. ನನಗೆ ಮೋಟಿವೇಶನ್ ಬೇಕು ಅನ್ನೋದನ್ನ ಬಿಟ್ಟು ನಾನು ಡಿಸಿಪ್ಲಿನ್ ಇಂದ ಕೆಲಸ ಮಾಡ್ತೀನಿ ಅನ್ನೋದನ್ನ ಕಲಿಯಿರಿ. ಹಾಗೆ ಪ್ರತಿದಿನ ಒಂದು ಮಾತನ್ನ ಕೇಳ್ಕೊಳ್ಳಿ, ನಾನು ಇಂದು ನನ್ನ ಫ್ಯೂಚರ್ ವಿಷನ್ಗೆ ಎಷ್ಟು ಹತ್ರ ಬಂದಿದ್ದೀನಿ ಅಂತ. 1 ಗಂಟೆ ಮೊಬೈಲನ್ನು ನೋಡೋದನ್ನು ಬಿಡಿ. 1 ವರ್ಷಕ್ಕೆ ಅಂದರೆ 365 ದಿನ. ಸೊ 365 ಗಂಟೆ ನಿಮ್ಮಷ್ಟಕ್ಕೆ ನೀವು ಅಭಿವೃದ್ಧಿಯನ್ನು ಮಾಡ್ಕೋಬಹುದು. ಸೆಲ್ಫ್ ಡಿಸಿಪ್ಲಿನಿಂದ, ಸೆಲ್ಫ್ ಮೋಟಿವೇಟಿಂದ ಕೆಲಸ ಮಾಡಿದ್ರೆ ಸೆಲ್ಫ್ ಬಿಲ್ಟ್ ಆಗ್ತೀರಾ. 2 ರೀತಿಯ ನೋವಿರುತ್ತೆ ಸ್ನೇಹಿತರೆ. ಒಂದು ಡಿಸಿಪ್ಲಿನ್ ನೋವು, ಇನ್ನೊಂದು ರಿಗ್ರೆಟ್ ನೋವು. ಡಿಸಿಪ್ಲಿನ್ ನೋವು ನಿಮಗೆ ತಾತ್ಕಾಲಿಕ ನೋವು ಕೊಡುತ್ತೆ, ಆದರೆ ರಿಗ್ರೆಟ್ ನೋವು ನಿಮ್ಮ ಜೀವನ ಪೂರ್ತಿ ನಿಮಗೆ ಕಾಡ್ತಾ ಇರುತ್ತೆ. ಇಂದು ನೀವು ಕಷ್ಟಪಟ್ಟರೆ ನಾಳೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಇಂದು ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ನಾಳೆ ನೀವು ಫ್ರೀಡಮ್ ಅನ್ನ ಅನುಭವಿಸ್ತೀರಾ. ಹೊಸ ವರ್ಷದ ಸಿಂಪಲ್ ಮೆಸೇಜ್ ಏನು ಗೊತ್ತಾ? ಈ ವರ್ಷ ನನಗೆ ನಾನು ಮೋಸ ಮಾಡೋದಿಲ್ಲ. ಈ ವರ್ಷ ನಿಮ್ಮ ಸ್ಟೇಟಸ್ ಅನ್ನ ಚೇಂಜ್ ಮಾಡ್ಕೋಬೇಡಿ, ನಿಮ್ಮ ಸ್ಟ್ಯಾಂಡರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಈ ವರ್ಷ ಮಾತು ಕಡಿಮೆ ಆಡಿ, ಕಾರ್ಯ ಹೆಚ್ಚು ಮಾಡಿ. ಈ ವರ್ಷ ಎಕ್ಸ್ಕ್ಯೂಸ್ ಅಲ್ಲ, ಎಕ್ಸ್ಪ್ಲೋರೇಷನ್ಗೆ ಹೆಚ್ಚು ಒತ್ತನ್ನು ನೀಡಿರಿ. ನಿಮ್ಮ ಜೀವನದ ಮೇಲೆ ಯಾರಾದರೂ ಒಂದು ಮೂವಿ ಮಾಡಿದರೆ 2026 ಒಂದು ಇಂಟರ್ವಲ್ ಪಾಯಿಂಟ್ ಆಗಲಿ. ಸೆಕೆಂಡ್ ಹಾಫ್ ತುಂಬ ಸ್ಟ್ರಾಂಗ್ ಆಗಿರಲಿ, ತುಂಬ ಡಿಸಿಪ್ಲಿನ್ಡ್ ಆಗಿರಲಿ, ತುಂಬ ಫೋಕಸ್ ಇಂದ ಇರಲಿ. ಒಂದು ಸಾಲನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹೊಸ ವರ್ಷ ನನಗೆ ಏನು ಕೊಟ್ಟಿದೆ ಅಂತೇಳಿ ಕೇಳೋದನ್ನು ಬಿಟ್ಟು ಈ ಹೊಸ ವರ್ಷ ನಾನು ಏನು ಮಾಡಿದೆ ಅಂತೇಳಿ ಕೇಳೋದನ್ನು ಶುರು ಮಾಡಿ. ಎದ್ದು ನಿಂತ್ಕೊಳ್ಳಿ, ಡಿಸೈಡ್ ಮಾಡಿ, ಆ್ಯಕ್ಷನ್ ಅನ್ನು ತಗೊಳ್ಳಿ. ಯಾಕಂದರೆ 2026 ಎಲ್ಲರಿಗೂ ಕೂಡ ಲಕ್ಕಿ ಇರೋದಿಲ್ಲ. ಯಾರು ಡಿಸಿಪ್ಲಿನಿಂದ ಕೆಲಸ ಮಾಡ್ತಾರೋ ಅವರು ಇತಿಹಾಸ ಬರೆಯುತ್ತಾರೆ. ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷಕ್ಕೆ ಅಲ್ಲ, ಹೊಸದಾಗಿ ನಿಮ್ಮನ್ನು ನೀವು ರೂಪಿಸ್ಕೋಬೇಕಾಗತ್ತೆ. ಹೊಸ ವರ್ಷಕ್ಕೆ ಯಾರು ಕೂಡ ರೆಸೊಲ್ಯೂಷನ್ನ ಇಟ್ಕೋಬೇಡಿ, ಮೋಟಿವೇಶನಿಂದ, ಡಿಸಿಪ್ಲಿನಿಂದ ಕೆಲಸ ಮಾಡಿ. ಯಾವಾಗ ನಿಮ್ಮ ಕನಸು ನಿಮಗೆ ನನಸಾಗುತ್ತೋ ಆ ವರ್ಷ ನಿಮಗೆ ಹೊಸ ವರ್ಷ ಆಗಲಿ. ಎಲ್ಲರಿಗೂ ಕೂಡ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಮತ್ತೆ ಇದೇ ಥರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವರ್ಷ ಸಿಗೋಣ ಅಂತೇಳಿ ಈ ವಿಡಿಯೋಗೆ ಜೈ ಹಿಂದ್.